ಹುಬ್ಬಳ್ಳಿಯಿಂದ ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ ಅವರ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ರೀ. ನಮಸ್ಕಾರ. ಹೇಳಿ ಮಾತನಾಡಿ ರಾಜೇಶ್ ಅವರ, ಹೇಳಿ ನಿಮ್ಮ ಪ್ರಶ್ನೆ ಹೇಳಿ. ಹಾ ಏನಿಲ್ಲ. ನಮಸ್ಕಾರ ರೀ. ನಮಸ್ಕಾರ. ಸ್ವಲ್ಪ ಮಗನ ಅಂಗಡಿಯಲ್ಲಿ ವ್ಯವಹಾರದ ಸ್ವಲ್ಪ ಕುಂಠಿತ ಆಗಿದೆ. ಹಾಗೂ ನಮ್ಮ ಮಗಳದು ಹಲೋ, ಸ್ವಲ್ಪ ಜೋರಾಗಿ ಮಾತನಾಡಿ, ಹೇಳಿ. ಹಲೋ, ನಮ್ಮ ಹೆಸರು ರಾಜೇಶ್ ಅಂತ, ಹೇಳಿ. ಹುಬ್ಬಳ್ಳಿಯಿಂದ ಮಾತಾಡ್ತಾ ಇರೋದು. ಓಕೆ. ಚಲೋ ಬಾಳ ಅಡೆತಡೆ ಬಾಳ ಐತಿ, ಏನು ಸಕ್ಸಸ್ ಆಗುವಲ್ದು. 76 ವರ್ಷ ನಮಗೆ. 76 ವರ್ಷ. ಓಕೆ. 76 ವರ್ಷ. ಓಕೆ. ನಕ್ಷತ್ರ ಯಾವ್ದು ನಿಮ್ದು? ಬಹಳ ತಾಪತ್ರಯ ಐತಿ, ಯಾವ್ದು ಕೆಲಸ ಸಕ್ಸಸ್ ಆಗುವಲ್ದು. ನಿಮ್ ನಕ್ಷತ್ರ ಯಾವ್ದು ರಾಜೇಶ್ ಅವರೇ? ಕರ್ಕ ರಾಶಿ, ವಿಷ ನಕ್ಷತ್ರ. ಓಕೆ ಓಕೆ. ಸ್ಥೂಲವಾಗಿ ಏನಿದೆ ಈಗ ನಿಮ್ಮ ಸ್ಥಿತಿಗತಿ ಅನ್ನೋದನ್ನ ಹೇಳ್ತಾರೆ ಗುರುಗಳು. ಪುಷ್ಯ ನಕ್ಷತ್ರದವರಿಗೆ ಈ ತರ 12ನೇ ಮನೆಯಲ್ಲಿ ಗುರು ಇದ್ದ, ಈಗ ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ದಾನ ಅವನು. 12ನೇ ಮನೆ ಗುರು ಒಳ್ಳೇದಲ್ಲ. ಲಗ್ನಾತ್ ಗುರು ಬಂದ್ರೆ ಕೆಲವು ದುಃಖದ ಇರ್ತವೆ, ಕೆಲವು ಏಕಾಏಕಿ ಆಗಲ್ಲ. ಆದರೆ ಹೆದರೋದ್ ಬೇಡ. ಪುಷ್ಯ ನಕ್ಷತ್ರ ದೇವಮಾನವ ನಕ್ಷತ್ರ, ಅದು ಆ ನಕ್ಷತ್ರದವರು ಒಳ್ಳೆ ಸ್ಥಾನಮಾನ ಎಲ್ಲಾನು ಪರಮಾತ್ಮ ಕೊಡ್ತಾನೆ. ನಿಮಗೆ ಅದರ ಬಗ್ಗೆ, ದೇವರ ಬಗ್ಗೆ ನಂಬಿಕೆ, ವಿಶ್ವಾಸ ಎರಡೂ ಇಟ್ಕೊಳ್ಳಿ. ಈ ಸದ್ಯದಲ್ಲಿ ಗುರು ದತ್ತಾತ್ರೇಯನವರು ಪ್ರಾರ್ಥನೆ ಮಾಡಿ, ಇಲ್ಲ ದಕ್ಷಿಣಾಮೂರ್ತಿಯವರು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಗಾಣಿಗಾಪುರಕ್ಕೆ ಹೋಗಿ ಅವನ ದರ್ಶನವನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಕೆಲಸಗಳಲ್ಲಿ ನಿಮಗೆ ಅತ್ಯುತ್ತಮವಾದ ಫಲವು ಖಂಡಿತ ಸಿಗುತ್ತೆ. ಓಕೆ ಓಕೆ. ಥ್ಯಾಂಕ್ ಯು ರಾಜೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಓಕೆ ರೈಟ್. ಬೆಂಗಳೂರಿನಿಂದ ಸತೀಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸತೀಶ್ ಅವರ, ಹೇಳಿ. ಗುರುಜಿ ಇದ್ದಾರೆ, ಮಾತನಾಡಿ. ಕನ್ಯಾ ರಾಶಿ ನಮ್ದು. ಯಾವ ನಕ್ಷತ್ರ? ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಹೇಳಿ. ಹೌದು, ನನ್ನ ಮುಂದಿನ ಇದೇನಿದೆ ಅಂತ ಕೇಳಬೇಕಾಗಿದೆ. ಓಕೆ ಗುರುಗಳೇ, ಅವ್ರ ನಕ್ಷತ್ರಕ್ಕೆ ಈಗ ಸಂದರ್ಭ ಹೇಗಿದೆ ಅಂತ ತಿಳ್ಕೊಳಕ್ ಬಯಸ್ತಾರ ಅವರು. ಉತ್ತರ ನಕ್ಷತ್ರ ತುಲಾ ರಾಶಿ, ಕನ್ಯಾ ರಾಶಿ ತಾವು? ಕನ್ಯಾ ರಾಶಿ. ಕನ್ಯಾ ರಾಶಿ. ಕನ್ಯಾ ರಾಶಿ. ಕನ್ಯಾ ರಾಶಿಗೇನು ಸರ್, ಈಗ ಗುರು ಒಳ್ಳೆ ಜಾಗಕ್ಕೆ ಬಂದ್ಬಿಟ್ಟಿದ್ದಾನಲ್ಲ, ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ, ಡಿಸೆಂಬರ್ 5ನೇ ತಾರೀಕು ಹೋಗುತ್ತಾನೆ. ನೀವು ಬೇಕಾದ್ರೆ ಹಿಮಾಲಯ ಪರ್ವತವನ್ನೇ ಏರಿ ಭಾರತ ರಾಷ್ಟ್ರದ ಧ್ವಜವನ್ನೇ ಇಟ್ಟು ಬರಬಹುದು, ಅಂತಹ ಶಕ್ತಿ ಕೊಡ್ತಾನೆ. ಆ ಗುರುವನ್ನು ನಂಬಿ, ಗುರುವನ್ನು ಪ್ರಾರ್ಥನೆ ಮಾಡಿ, ಪ್ರತಿನಿತ್ಯ ನೀವು ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು ಅಥವಾ ವಿದ್ಯಾ ಹೇಳಿಕೊಟ್ಟವರು, ಅವರನ್ನ ಅವರ ಆಶೀರ್ವಾದ ತಗೊಂಡು ಅನುಗ್ರಹ ಪಡೆದಿ, ಖಂಡಿತ ಒಳ್ಳೇದಾಗುತ್ತೆ. ಓಕೆ. ಥ್ಯಾಂಕ್ ಯು ಸತೀಶ್ ಅವರೇ, ಕಾಲ್ ಮಾಡಿದ್ದಕ್ಕೆ. ರೈಟ್. ನೀವು ಕೇದಾರೇಶ್ವರ ವ್ರತದ ಮುಂದುವರಿಕೆಯನ್ನು ಹೇಳ್ತಾ ಇದ್ದಿ, ಮುಂದುವರೆದ ಭಾಗ ಹೇಳ್ತಾ ಇದ್ರಿ. ಕೇದಾರೇಶ್ವರದಲ್ಲಿ ಉಜ್ಜಯಿನಲ್ಲಿ ಚಂದ್ರಕೇತು ಅಂತ ಮಹಾರಾಜ ಇರ್ತಾನೆ. ಅವನು ತುಂಬಾ ಅತ್ಯಂತ ಶಿವಭಕ್ತ, ಅಪಾರವಾದ ಶಿವಭಕ್ತ. ಆ ಕೇದಾರೇಶ್ವರನ ಪೂಜೆ ಮಾಡಿ 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 ಎಲ್ಲವನ್ನೂ ಗಳಿಸೆಲ್ಲ ಸಂಪಾದನೆ ಮಾಡಿರ್ತಾನೆ. ಆ ಊರಿನಲ್ಲಿ ಒಬ್ಬ ವೈಶ್ಯ ಇರ್ತಾನೆ, ಅವನಿಗೆ ಇಬ್ಬರು ಹೆಣ್ಮಕ್ಳು, ಪುಣ್ಯವತಿ ಭಾಗ್ಯವತಿ ಅಂತ ಇಬ್ಬರು ಹೆಣ್ಮಕ್ಳು. ನೋಡಕ್ಕೂ ಚೆನ್ನಾಗಿರೋಲ್ಲ, ಅವರು ಬಡತನ ಕಿತ್ತಿಂತ ಇರುತ್ತೆ. ಅಂತಹ ಬಡತನದಲ್ಲಿ ಒಬ್ಬ ಗುರುಗಳು ಅವರಿಗೆ ಸಿಕ್ಕಿ, ಆ ರಾಜನೇ ಹೇಳ್ತಾನೆ, ಈ ರೀತಿ ನಿಮ್ ಬಡತನ ನೀಗಬೇಕಾದ್ರೆ ನೀವು ಕೇದಾರೇಶ್ವರವನ್ನು ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾರೆ. ನದಿ ತೀರದ ದಂಡೆ ತೀರದಲ್ಲಿ ಬೇಕಾದ್ರೂ ಮಾಡಬಹುದು. ಆ ವಿಧಿವಿಧಾನವನ್ನು ಪೂರ್ತಿ ಹೇಳ್ತಾರೆ. ಇದಕ್ಕೆ ಯಾರು ನನ್ನ ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆಯವರು ಸಹಿತವಾಗಿ ಯಾರಿಗೆ ಶಿವನ ಮೇಲೆ ನಂಬಿಕೆ ಇದೆ ಎಲ್ಲರೂ ಕೇದಾರೇಶ್ವರ ಕಥೆಯನ್ನು ಓದಿ ತುಂಬಾ ಒಳ್ಳೇದಾಗುತ್ತೆ, ಅದರ ಅನುಮಾನ ಇಲ್ಲ. ಒಳ್ಳೇದಾಗಿ ನನ್ಗೆ ಬಂದು ಕೇಳಿ, ಒಳ್ಳೇದು ಮಾಡೇ ಮಾಡ್ತಾನೆ. ಆಮೇಲೆ ಅವರಿಬ್ಬರು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾರೆ, ತುಂಬಾ ದೂರ ಹೋಗ್ತಾರೆ. ಆ ವ್ರತ ಪ್ರಭಾವದಿಂದ ಉಜ್ಜಯಿನಿ ಮಹಾರಾಜನ ಪುಣ್ಯವತಿನೂ ಇನ್ನೊಬ್ಬಳಿಗೂ ಚೋಳದೇಶರಾಜನ್ನ ಮದುವೆ ಆಗ್ತಾರೆ. ಭಾಗ್ಯವತಿ ಪುಣ್ಯವತಿ ಮದುವೆ ಆಗ್ತಾರೆ. ದೊಡ್ಡವಳು ತುಂಬಾ ಸರಳವಾಗಿದ್ದು, ಪೂಜೆ ಪುನಸ್ಕಾರ ಮಾಡಿಕೊಂಡು ಗಂಡನ ಎಲ್ಲಾ ಕೆಲಸ ಸಹಕರಿಸಿ
ಶ್ರೇಯವಂತಳಾಗಿರ್ತಾಳೆ. ಚೋಳ ದೇಶದ ಮದುವೆ ಆದ ಹುಡುಗಿ, ಅವಳಿಗೇನೋ ಒಂದ್ ಸ್ವಲ್ಪ ದುಡ್ಡು ಗಿಡ್ಡು ಬಂದ್ಬಿಟ್ರೆ ಓಕೆ ಅದು ಮಿತಿಮೀರಿ ಬಿಡುತ್ತಲ್ವಾ. ಆ ಜಂಬದಲ್ಲಿ ಓಕೆ ಯಾಕೆ ಪೂಜೆ ಮಾಡಬೇಕು ಅಂತ ವ್ರತ ನಿಲ್ಲಿಸ್ಬಿಡ್ತಾಳೆ. ದೇವರ ಕೋಪ ಅಲ್ಪಕಾಲವೇ ಅನ್ನಕ್ಕೆ ಓಕೆ ಆ ಕೋಪದಲ್ಲಿ ಮಾಡೋ ಕೆಲಸಕ್ಕೆ ಪಶ್ಚಾತ್ತಾಪ ಪಡ್ತಾಳೆ. ನೀ ಬಿಟ್ಟಿದ್ದ ತಪ್ಪಾಯ್ತು, ಅದನ್ನ ಮಾಡು ಅಂತ ಹೇಳ್ತಾರೆ. ಓಕೆ ಆ ಮಾಡಿ ತನ್ನ ರಾಜ್ಯವನ್ನು ಕಳ್ಕೊತಾಳೆ. ಓಕೆ ಮಗ ಎಲ್ಲ ಕಳೆದು ಹೊಟ್ಟೋಗ್ತಾನೆ. ಮನೆಗೆ ಹೋಗಪ್ಪ, ವ್ರತ ಮಾಡಿ ದುಡ್ಡು ಬೇಕಲ್ಲ, ನಿಮ್ ದೊಡ್ಡಮ್ಮನ್ನು ಭಾಗ್ಯದ ಕೇಳ್ಕೊಂಬ, ದುಡ್ಡಿಸ್ಕೊಂಬ ಅಂತ ಕಳಿಸ್ತಾರೆ. ಓಕೆ ಆ ದೊಡ್ಡಮ್ಮ ದುಡ್ಡು ಕೊಡ್ತಾಳೆ. ತಂಗಿ ಮಗ ಬಂದಿಯಾನೆ ಅಂತ ಹೇಳಿ ಅಕ್ಕ ತಂಗಿರ್ತಾನೆ ಅವರು, ಸೊ ದುಡ್ಡು ಕೊಡ್ತಾಳೆ. ದುಡ್ಡು ತೊಂಬರಾಗಿ ಯಾರೊಬ್ಬ ಕಳ್ಳ ಅಪಹರಿಸ್ಬಿಡ್ತಾನೆ. ಓಕೆ 2 ಜೀವ ಕೆಡ್ತಾನೆ. 2 ದಿನ ಕೊಡ್ತಾಳೆ. ಆಗ್ಲೂ ಈಶ್ವರನೇ ಸಾಕ್ಷಾತ್ ರೂಪದಲ್ಲಿ ಬಂದು ದುಡ್ಡು ತಗೊಂಡ್ಬಿಡ್ತಾನೆ. ಓಕೆ ಆದ್ರೂ ಕೂಡ ತಾಯಿ ಹೇಳ್ತಾಳೆ ಏನೋ ಜೀವ ಕೇಳ್ಕೊಂಬ ಅಂತ. ಏನೋ ದೋಷ ಇರಬೇಕು ಇದು, ಓಕೆ ಅದಕ್ಕೆ ಹಿಂಗಾಗ್ತದೆ ಅಂತ ಹೇಳಿ ಆಗ ಅವಳು ತಂಗಿಯನ್ನು ಕೂರಿಸಿ ಓಕೆ ಕೇದಾರೇಶ್ವರನ್ನ ಸಾಂಗೋಪಾಂಗವಾಗಿ ಧರ್ಮರಿಕದಲ್ಲಿ ಏನು ಬರೆದಿದ್ದಾರೆ ವ್ರತ ಮಾಡ್ತಾಳೆ. ಆ ವ್ರತ ಮಾಡಿದ ಫಲದಿಂದ ಸಿಕ್ಕುತ್ತೆ. 3 ದುಡ್ಡು ಕೇಳ್ತಾನೆ, ದುಡ್ಡು ಕೊಡ್ತಾಳೆ. ಕಳೆದೋಗಿ ದುಡ್ಡು ಕೂಡ ರಸ್ತೆ ಮೇಲೆ ಸಿಗುತ್ತೆ. ಅಂದ್ರೆ ಕಳ್ಕೊಂಡು ವಸ್ತು ಸಿಗುತ್ತೆ. ಓಕೆ ಕೇದಾರೇಶ್ವರ ಪೂಜೆ ಮಾಡಿದ್ರೆ ಹೆಣ್ಣು ಮಕ್ಕಳು ಸುಖವಾಗಿರೋದ್ರಲ್ಲಿ ಸಂಶಯವೇ ಇಲ್ಲ. ಓಕೆ ಓಕೆ ಸೋಮವಾರ ಓದಿ ಸಾಕು. ಓಕೆ ಈ ಗಂಡ ಹೆಂಡತಿನ ಬಿಟ್ಟು ಎಲ್ಲೋಕಮಾಗುತ್ತೆ, ಖಂಡಿತ ಆಗೋಲ್ಲ. ಅದು ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ಇದ್ರೆ ಗಂಡಂತ ಕಟ್ಟಾಕೊಂಡಿರ್ಬೋದು. ಸನ್ಮಾರ್ಗದಲ್ಲಿ ನಡೆದು ಎಂತ ಚೋಳರಾದರೂ ಅವರೇ ಬೇಕಾದಷ್ಟು ಕೋಟಿಗಟ್ಟಲೆ ಆಸ್ತಿಯನ್ನು ಭಗವಂತ ಕರುಣಿಸ್ತಾನೆ. ಕೇಳಿದ ಇಚ್ಛೆ ಆಗುತ್ತೆ. ಅದಕ್ಕೆ ಕೇದಾರೇಶ್ವರವನ್ನು ದೀಪಾವಳಿಯಲ್ಲಿ ಅಮಾವಾಸ್ಯೆ ಬರುತ್ತೆ. ಎಲ್ಲರೂ ಮಾಡಬೇಕು, ಪುಣ್ಯ ಸಿಗಬೇಕು. ಶಿವನ್ಗಿಂತ ಯಾರು ದೊಡ್ಡ ದೇವರಿದ್ದಾರೆ. ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಶಿವನ ಪೂಜೆಯನ್ನ ದೀಪಾವಳಿ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮಾಡಿ ಕೇದಾರೇಶ್ವರ ವ್ರತ ಏನು ಎತ್ತ ಅಂತ ನಿಮ್ಗೆ ಇವತ್ತು ಎಲ್ಲ ಮಾಹಿತಿ ಎಲ್ಲಾ ಕಡೆ ಸಿಗತ್ತೆ. ಆ ಮಾಹಿತಿ ಪಡ್ಕೊಂಡು ಆ ವ್ರತವನ್ನ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಇನ್ನು ಏನೆಲ್ಲ ಫಲ ಇದೆ, ರಾಶಿ ಫಲ ಏನಿದೆ, ಇನ್ನು ಸಾಕಷ್ಟು ಕುತೂಹಲಕಾರಿ ಸಂಗತಿಗಳನ್ನ ತಿಳ್ಕೊಳ್ಳೋಣ. ಹುಬ್ಬಳ್ಳಿಯಿಂದ ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ ಅವರ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ರೀ. ನಮಸ್ಕಾರ. ಹೇಳಿ ಮಾತನಾಡಿ ರಾಜೇಶ್ ಅವರ, ಹೇಳಿ ನಿಮ್ಮ ಪ್ರಶ್ನೆ ಹೇಳಿ. ಏನಿಲ್ಲ. ನಮಸ್ಕಾರ ರೀ. ನಮಸ್ಕಾರ. ಸ್ವಲ್ಪ ಮಗನ ಅಂಗಡಿಯಲ್ಲಿ ವ್ಯವಹಾರದ ಸ್ವಲ್ಪ ಕುಂಠಿತಾಗಿದೆ. ಹಾಗೂ ನಮ್ಮ ಮಗಳದು ಹಲೋ, ಸ್ವಲ್ಪ ಜೋರಾಗಿ ಮಾತನಾಡಿ, ಹೇಳಿ. ಹಲೋ, ನಮ್ಮ ಹೆಸರು ರಾಜೇಶ್ ಅಂತ, ಹೇಳಿ. ಹುಬ್ಬಳ್ಳಿಯಿಂದ ಮಾತಾಡ್ತಾ ಇರೋದು. ಓಕೆ. ಚಲೋ ಬಾಳ ಅಡೆತಡೆ ಬಾಳ ಐತಿ, ಏನು ಸಕ್ಸಸ್ ಆಗುವಲ್ದು. 76 ವರ್ಷ ನಮಗೆ. 76 ವರ್ಷ. ಓಕೆ. 76 ವರ್ಷ. ಓಕೆ. ನಕ್ಷತ್ರ ಯಾವ್ದು? ಬಹಳ ತಾಪತ್ರಯ ಐತಿ, ಯಾವ್ದು ಕೆಲಸ ಸಕ್ಸಸ್ ಆಗುವಲ್ದು. ನಿಮ್ ನಕ್ಷತ್ರ ಯಾವ್ದು ರಾಜೇಶ್ ಅವರೇ? ಕರ್ಕ ರಾಶಿ, ವಿಷಾ ನಕ್ಷತ್ರ. ಓಕೆ ಓಕೆ. ಸ್ಥೂಲವಾಗಿ ಏನಿದೆ ಈಗ ನಿಮ್ಮ ಸ್ಥಿತಿಗತಿ ಅನ್ನೋದನ್ನ ಹೇಳ್ತಾರೆ ಗುರುಗಳು. ಪುಷ್ಯ ನಕ್ಷತ್ರದವರಿಗೆ ಈ ತರ 12ನೇ ಮನೆಯಲ್ಲಿ ಗುರು ಇದ್ದ. ಈಗ ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ದಾನ. 12ನೇ ಮನೆ ಗುರು ಒಳ್ಳೇದಲ್ಲ. ಲಗ್ನಾತ್ ಗುರು ಬಂದ್ರೆ ಕೆಲವು ದುಃಖದ ಮಾರ್ಗಗಳಿರ್ತವೆ, ಕೆಲವು ಏಕಾಏಕಿ ಆಗಲ್ಲ. ಆದರೆ ಹೆದರೋದ್ ಬೇಡ. ಪುಷ್ಯ ನಕ್ಷತ್ರ ದೇವಮಾನವ ನಕ್ಷತ್ರ ಅದು. ಆ ನಕ್ಷತ್ರದವರು ಒಳ್ಳೆ ಸ್ಥಾನಮಾನ ಎಲ್ಲಾನು ಪರಮಾತ್ಮ ಕೊಡ್ತಾನೆ. ನಿಮಗೆ ಅದರ ಬಗ್ಗೆ, ದೇವರ ಬಗ್ಗೆ ನಂಬಿಕೆ, ವಿಶ್ವಾಸ ಎರಡೂ ಇಟ್ಕೊಳ್ಳಿ. ಈ ಸದ್ಯದಲ್ಲಿ ಗುರು ದತ್ತಾತ್ರೇಯನವರು ಪ್ರಾರ್ಥನೆ ಮಾಡಿ, ಇಲ್ಲ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಗಾಣಿಗಾಪುರಕ್ಕೆ ಹೋಗಿ ಅವನ ದರ್ಶನವನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಕೆಲಸಗಳಲ್ಲಿ ನಿಮಗೆ ಅತ್ಯುತ್ತಮವಾದ ಫಲವು ಖಂಡಿತ ಸಿಗುತ್ತೆ. ಓಕೆ ಓಕೆ. ಥ್ಯಾಂಕ್ ಯು ರಾಜೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ರೈಟ್. ಬೆಂಗಳೂರಿನಿಂದ ಸತೀಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸತೀಶ್ ಅವರ, ಹೇಳಿ. ಗುರುಜಿ ಇದ್ದಾರೆ, ಮಾತನಾಡಿ. ಕನ್ಯಾ ರಾಶಿ ನಮ್ದು. ಯಾವ ನಕ್ಷತ್ರ? ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಹೇಳಿ. ಯಾವುದು ನನ್ನ ಮುಂದಿನ ಇದೇನು ಇದೆ ಅಂತ ಕೇಳಬೇಕಾಗಿದೆ. ಓಕೆ ಗುರುಗಳೇ, ಅವ್ರ ನಕ್ಷತ್ರಕ್ಕೆ ಈಗ ಸಂದರ್ಭ ಹೇಗಿದೆ ಅಂತ ತಿಳ್ಕೊಳಕ್ ಬಯಸ್ತಾರ. ಉತ್ತರ ನಕ್ಷತ್ರ ತುಲಾ ರಾಶಿ, ಕನ್ಯಾ ರಾಶಿ ತಾವು? ಕನ್ಯಾ ರಾಶಿ. ಕನ್ಯಾ ರಾಶಿ. ಕನ್ಯಾ ರಾಶಿ. ಕನ್ಯಾ ರಾಶಿಗೇನು ಸರ್, ಈಗ ಗುರು ಒಳ್ಳೆ ಜಾಗ ಬಂದ್ಬಿಟ್ಟಿದ್ದಾನಲ್ಲ, ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ದಾನೆ. 11ನೇ ಮನೇಲಿದ್ದಾನೆ. ಡಿಸೆಂಬರ್ 5ನೇ ತಾರೀಕು ಇರುತ್ತಾನೆ.
ನೀವು ಬೇಕಾದ್ರೆ ಹಿಮಾಲಯ ಪರ್ವತವನ್ನೇ ಏರಿ ಓಕೆ ಭಾರತ ರಾಷ್ಟ್ರದ ಧ್ವಜವನ್ನೇ ಇಟ್ಟು ಬರಬಹುದು ಅಂತಹ ಶಕ್ತಿ ಕೊಡ್ತಾನೆ. ಆ ಗುರುವನ್ನು ನಂಬಿ ಗುರುವನ್ನು ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ನೀವು ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು ಅಥವಾ ವಿದ್ಯಾ ಹೇಳಿಕೊಟ್ಟವರು ಅವರನ್ನ ಓಕೆ ಅವರ ಆಶೀರ್ವಾದ ತಗೊಂಡು ಅನುಗ್ರಹ ಪಡೆದಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ 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 ಥ್ಯಾಂಕ್ ಯು ಸತೀಶ್ ಅವರೇ ಕಾಲ್ ಮಾಡಿದ್ದಕ್ಕೆ. ರೈಟ್, ನೀವು ಕೇದಾರೇಶ್ವರ ವ್ರತದ ಮುಂದುವರಿಕೆಯನ್ನು ಹೇಳ್ತಾ ಇದ್ದಿ, ಮುಂದುವರೆದ ಭಾಗ ಹೇಳ್ತಾ ಇದ್ರಿ. ಕೇದಾರೇಶ್ವರದಲ್ಲಿ ಉಜ್ಜಯಿನದಲ್ಲಿ ಚಂದ್ರಕೇತು ಅಂತ ಮಹಾರಾಜ ಇರ್ತಾನೆ. ಅವನು ತುಂಬಾ ಅತ್ಯಂತ ಶಿವಭಕ್ತ, ಅಪಾರವಾದ ಶಿವಭಕ್ತ. ಓಕೆ ಆ ಕೇದಾರೇಶ್ವರನ ಪೂಜೆ ಮಾಡಿ 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 ಎಲ್ಲವನ್ನೂ ಗಳಿಸೆಲ್ಲ ಸಂಪಾದನೆ ಮಾಡಿರ್ತಾನೆ. ಆ ಊರಿನಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಓಕೆ ಅವನಿಗೆ ಇಬ್ಬರು ಹೆಣ್ಮಕ್ಳು, ಪುಣ್ಯವತಿ ಭಾಗ್ಯವತಿ ಅಂತ ಇಬ್ಬರು ಹೆಣ್ಮಕ್ಳು. ಓಕೆ ನೋಡಕ್ಕೂ ಚೆನ್ನಾಗಿರೋಲ್ಲ. ಅವರು ಬಡತನ ಕಿತ್ತಿಂತ ಇರುತ್ತೆ. ಓಕೆ ಅಂತಹ ಬಡತನದಲ್ಲಿ ಒಬ್ಬ ಗುರುಗಳು ಅವರಿಗೆ ಸಿಕ್ಕಿ ಆ ರಾಜನೇ ಹೇಳ್ತಾರೆ, ಈ ರೀತಿ ನಿಮ್ ಬಡತನ ನೀಗಬೇಕಾದ್ರೆ ನೀವು ಕೇದಾರೇಶ್ವರವನ್ನು ಮಾಡಿ, ಓಕೆ ನಿಮಗೆ ಅನುಕೂಲ ಆಗುತ್ತೆ. ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾರೆ. ನದಿ ತೀರದ ದಂಡೆ ತೀರದಲ್ಲಿ ಬೇಕಾದ್ರೂ ಮಾಡಬಹುದು. ಆ ವಿಧಿವಿಧಾನವನ್ನು ಪೂರ್ತಿ ಹೇಳ್ತಾರೆ. ಇದಕ್ಕೆ ಯಾರು ನನ್ನ ಪ್ರಶ್ನೆ ಕೇಳಿದ್ದಾರೆ ಆ ಪ್ರಶ್ನೆಯವರು ಸಹಿತವಾಗಿ ಯಾರಿಗೆ ಶಿವನ ಮೇಲೆ ನಂಬಿಕೆ ಇದೆ ಎಲ್ಲರೂ ಕೇದಾರ ಕಥೆಯನ್ನು ಓದಿ ತುಂಬಾ ಒಳ್ಳೇದಾಗುತ್ತೆ ಅದರ ಅನುಮಾನ ಇಲ್ಲ. ಒಳ್ಳೇದಾಗಿ ನನ್ಗೆ ಬಂದು ಕೇಳಿ, ಒಳ್ಳೇದು ಮಾಡೇ ಮಾಡ್ತಾನೆ. ಆಮೇಲೆ ಅವರಿಬ್ಬರು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾರೆ, ತುಂಬಾ ದೂರ ಹೋಗ್ತಾರೆ. ಆ ವ್ರತ ಪ್ರಭಾವದಿಂದ ಉಜ್ಜಯಿನಿ ಮಹಾರಾಜನ ಪುಣ್ಯವತಿನುವೆ ಇನ್ನೊಬ್ಬಳಿಗೂ ಚೋಳ ದೇಶರಾಜನ್ನ ಮದುವೆ ಆಗ್ತಾರೆ. ಭಾಗ್ಯವತಿ ಪುಣ್ಯವತಿ ಪ್ರಭುದೇ ಆಗ್ತಾರೆ. ದೊಡ್ಡವಳು ತುಂಬಾ ಸರಳವಾಗಿದ್ದು ಪೂಜೆ ಪುರಸ್ಕಾರ ಮಾಡಿಕೊಂಡು ಗಂಡನ ಎಲ್ಲಾ ಕೆಲಸ ಸಹಕರಿಸಿ ಶ್ರೇಯವಂತಳಾಗಿರ್ತಾಳೆ. ಚೋಳ ದೇಶ ಮದುವೆ ಆದ ಹುಡುಗಿ ಅವಳಿಗೇನೋ ಸ್ವಲ್ಪ ದುಡ್ಡು ಗಿಡ್ಡು ಬಂದ್ಬಿಟ್ರೆ ಅದು ಮಿತಿ ಮೀರಿ ಬಿಡುತ್ತಲ್ವ. ಆ ಜಂಬದಲ್ಲಿ ಯಾಕೆ ಪೂಜೆ ಮಾಡಬೇಕು ಅಂತ ವ್ರತ ನಿಲ್ಲಿಸ್ಬಿಡ್ತಾಳೆ. ದೇವರ ಕೋಪ ಅಲ್ಪಕಾಲವೇ ಅನ್ನಕ್ಕೆ ಆ ಕೋಪದಲ್ಲಿ ಮಾಡೋ ಕೆಲಸಕ್ಕೆ ಪಶ್ಚಾತ್ತಾಪ ಪಡ್ತಾಳೆ. ನೀ ಬಿಟ್ಟಿದ್ದ ತಪ್ಪಾಯ್ತು, ಅದನ್ನ ಮಾಡು ಅಂತ ಹೇಳ್ತಾರೆ. ಆ ಮಾಡಿ ತನ್ನ ರಾಜ್ಯವನ್ನು ಕಳ್ಕೊತಾಳೆ. ಮಗ ಎಲ್ಲ ಕಳೆದು ಹೊಟ್ಟೋಗ್ತಾನೆ. ಮನೆಗೆ ಹೋಗಪ್ಪ, ವ್ರತ ಮಾಡಿ ದುಡ್ಡು ಬೇಕಲ್ಲ, ನಿಮ್ ದೊಡ್ಡಮ್ಮನ್ನು ಭಾಗ್ಯದ ಕೇಳ್ಕೊಂಬ, ದುಡ್ಡಿಸ್ಕೊಂಬ ಅಂತ ಕಳಿಸ್ತಾರೆ. ಆ ದೊಡ್ಡಮ್ಮ ದುಡ್ಡು ಕೊಡ್ತಾಳೆ. ತಂಗಿ ಮಗ ಬಂದಿಯಾನೆ ಅಂತ ಹೇಳಿ ಅಕ್ಕ ತಂಗಿರ್ತಾನೆ ಅವರು, ಸೊ ದುಡ್ಡು ಕೊಡ್ತಾಳೆ. ದುಡ್ಡು ತೊಂಬರಾಗ ಯಾರೊಬ್ಬ ಕಳ್ಳ ಅಪಹರಿಸ್ಬಿಡ್ತಾನೆ. ಎರಡನೇ ಜೀವ ಕೆಡ್ತಾನೆ, ಎರಡನೇ ಜೀವ ಕೊಡ್ತಾಳೆ. ಆಗ್ಲೂ ಈಶ್ವರನೇ ಸಾಕ್ಷಾತ್ ರೂಪದಲ್ಲಿ ಬಂದು ದುಡ್ಡು ತಗೊಂಡ್ಬಿಡ್ತಾನೆ. ಆದ್ರೂ ಕೂಡ ತಾಯಿ ಹೇಳ್ತಾಳೆ ಏನೋ ಜೀವ ಕೇಳ್ಕೊಂಬ ಅಂತ. ಏನೋ ದೋಷ ಇರಬೇಕು ಇದು, ಅದಕ್ಕೆ ಹಿಂಗಾಗ್ತಾ ಇದೆ ಅಂತ ಹೇಳಿ ಆಗ ಅವಳು ತಂಗಿಯನ್ನು ಕೂರಿಸಿ ಕೇದಾರೇಶ್ವರನ ಸಾಂಗೋಪಾಂಗವಾಗಿ ಧರ್ಮರಿಕದಲ್ಲಿ ಏನು ಬರೆದಿದ್ದಾರೆ ವ್ರತ ಮಾಡ್ತಾಳೆ. ಅರ್ಥ ಮಾಡಿದ ಫಲದಿಂದ ಸಿಕ್ಕುತ್ತೆ. ಮೂರನೇ ದುಡ್ಡು ಕೇಳ್ತಾಳೆ, ದುಡ್ಡು ಕೊಡ್ತಾಳೆ. ಕಳೆದೋಗಿ ದುಡ್ಡು ಕೂಡ ರಸ್ತೆ ಮೇಲೆ ಸಿಗುತ್ತೆ. ಅಂದ್ರೆ ಕಳ್ಕೊಂಡು ವಸ್ತು ಸಿಗುತ್ತೆ. ಎರಡು ಕೇದಾರೇಶ್ವರ ಪೂಜೆ ಮಾಡಿದ್ರೆ ಹೆಣ್ಣು ಮಕ್ಕಳು ಸುಖವಾಗಿರೋದ್ರಲ್ಲಿ ಸಂಶಯವೇ ಇಲ್ಲ. ಸೋಮವಾರ ಓದಿ ಸಾಕು. ಗಂಡ ಹೆಂಡತಿನ ಬಿಟ್ಟು ಎಲ್ಲ ಹೋಗಕ್ಕಾಗುತ್ತೆ? ಖಂಡಿತ ಆಗೋಲ್ಲ. ಅದು ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ಇದ್ರೆ ಗಂಡಂತ ಕಟ್ಟಾಕೊಂಡಿರ್ಬೋದು. ಸನ್ಮಾರ್ಗದಲ್ಲಿ ನಡೆದು ಎಂತ ಚೋಳರಾದರೂ ಅವರೇ ಬೇಕಾದಷ್ಟು ಕೋಟಿಗಟ್ಟಲೆ ಆಸ್ತಿಯನ್ನು ಭಗವಂತ ಕರುಣಿಸ್ತಾನೆ. ಕೇಳಿದ ಇಚ್ಛೆ ಆಗುತ್ತೆ. ಅದಕ್ಕೆ ಕೇದಾರೇಶ್ವರವನ್ನು ದೀಪಾವಳಿಯಲ್ಲಿ ಅಮಾವಾಸ್ಯೆ ಬರುತ್ತೆ, ಎಲ್ಲರೂ ಮಾಡಬೇಕು, ಪುಣ್ಯ ಸಿಗಬೇಕು. ಶಿವನ್ಗಿಂತ ಯಾರು ದೊಡ್ಡ ದೇವರಿದ್ದಾರೆ. ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಶಿವನ ಪೂಜೆಯನ್ನ ದೀಪಾವಳಿ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮಾಡಿ ಕೇದಾರೇಶ್ವರ ವ್ರತ ಏನು ಎತ್ತ ಅಂತ ನಿಮ್ಗೆ ಇವತ್ತು ಎಲ್ಲ ಮಾಹಿತಿ ಎಲ್ಲಾ ಕಡೆ ಸಿಗತ್ತೆ. ಆ ಮಾಹಿತಿ ಪಡ್ಕೊಂಡು ಆ ವ್ರತವನ್ನ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಇನ್ನು ಏನೆಲ್ಲ ಫಲ ಇದೆ, ರಾಶಿ ಫಲ ಏನಿದೆ, ಇನ್ನು ಸಾಕಷ್ಟು ಕುತೂಹಲಕಾರಿ ಸಂಗತಿಗಳನ್ನ ತಿಳ್ಕೊಳ್ಳೋಣ.